ಹೇ ಗಾಯ್ಸ್, ಐ ಆಮ್ ಸುಹಾಸ್. ನೀವೇನಾದ್ರು ಸೆಕೆಂಡ್ ಅಥವಾ ಥರ್ಡ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ರೆ ನಿಮ್ಮ ಕಾಲೇಜಲ್ಲಿ ಮಿನಿ ಪ್ರಾಜೆಕ್ಟ್ ಅಂತ ಹೇಳ್ತಾರೆ. ಆದ್ರೆ ನೀವೇನಾದ್ರು ಡೆವಲಪ್ಮೆಂಟ್ ಕಲ್ತಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ಯಾರ್ದೊಬ್ರು ಸೀನಿಯರ್ದು ಅಥವಾ ಯಾರ್ದೊಬ್ರು ಪ್ರಾಜೆಕ್ಟ್ ನ ಕಾಪಿ ಮಾಡಿ ತೋರ್ಸೋದಕ್ಕೆ ನೋಡ್ತೀರಾ. ಆದ್ರೆ ನಾನು ಇವತ್ತು ನಿಮ್ಮ ಓನ್ ಪ್ರಾಜೆಕ್ಟ್ ನ ಯೂಸ್ ಮಾಡ್ಕೊಂಡು ಹೇಗೆ ವಿತಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ಮಾಡಬೇಕು ಅಂತ ಹೇಳ್ತೀನಿ, ಬನ್ನಿ. ಗೈಸ್ ನೋಡಿ, ಫಸ್ಟ್ ನೀವು ಚಾಟ್ ಜಿ ಪಿ ಟಿಗೆ ಬಂದುಬಿಟ್ಟು ಅಲ್ಲಿ ನೀವೇನು ಪ್ರಾಜೆಕ್ಟ್ ಮಾಡಬೇಕು ಅಂತ ಇದ್ದೀರೋ ಅದಕ್ಕೆ ಲವಬಲ್ ಎಗೆ ಪ್ರಾಂಪ್ಟ್ ಕೇಳಿ. ಚಾಟ್ ಜಿ ಪಿ ಟಿಯಿಂದ ನಾನು ಕಾಮರ್ಸ್ ವೆಬ್ಸೈಟ್ಗೆ ಕೇಳ್ತಾ ಇದ್ದೀನಿ ಪ್ರಾಂಪ್ಟ್ನ. ಸೊ ನೋಡಿ, ಅದು ಈಗ ಜನ್ರೇಟ್ ಮಾಡಿಕೊಡುತ್ತೆ. ಆ ಕೊಟ್ಟಿರೋ ಪ್ರಾಂಪ್ಟ್ನ ನೀವು ಕಾಪಿ ಮಾಡ್ಕೊಂಡ್ಬಿಟ್ಟು ಲವಬಲ್ ಎಗೆ ಬಂದು ನಾನು ಗಿಟಾಬಿಂದ ಇದ್ದೀನಿ, ನೀವು ಗಿಟಾಬಿಂದನೇ ಆಗಿ ಫಸ್ಟ್ ಟೈಮ್ ನೋಡಿ. ಆಯ್ತು, ಈಗ ನೀವು ಜಸ್ಟ್ ಕಾಪಿ ಮಾಡಿರೋ ಕೋಡ್ನ ಪೇಸ್ಟ್ ಮಾಡಿ, ಇಲ್ಲಿ ಪೇಸ್ಟ್ ಮಾಡಿ ಎಂಟರ್ ಕೊಡಿ. ನೋಡಿ, ಈಗ ಪ್ರೊಸೆಸ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೊಸೆಸ್ ಆಗ್ತಾ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ನೋಡಿ, ನೆಕ್ಸ್ಟ್ ಏನಂತ ಅಂದರೆ ಯು ಕ್ಯಾನ್ ಸಿ ದಟ್ ಫೈಲ್ಸ್ ಆರ್ ಆಲ್ಸೋ ಜನರೇಟಿಂಗ್ ಇಯರ್. ಸೊ ನೀವು ಕೋಡ್ ಕೂಡ ಚೆಕ್ ಮಾಡ್ಕೋಬೋದು. ಅಲ್ಲಿ ಮೇಲೆ ಹೋಗಿ ಡೆವ್ ಮೋಡಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮಗೆ ಕೋಡ್ ಕೂಡ ಸಿಗುತ್ತೆ. ಈ ಥರ ನೋಡಿ, ಈ ಥರ ನಿಮ್ಮ ಫೈಲ್ಸ್ ಎಲ್ಲ ಜನ್ರೇಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ನೋಡಿ, ವೆಬ್ಸೈಟ್ ಕೂಡ ಜನ್ರೇಟ್ ಆಯಿತು. ನೆಕ್ಸ್ಟು ನೀವೇನು ಮಾಡಬೇಕಂತ ಅಂದರೆ, ನಿಮಗೆ ಸೋರ್ಸ್ ಕೋಡ್ ಹೇಗೆ ಜನ್ರೇಟ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ವಾ? ನೋಡಿ, ಅಲ್ಲಿ ಮೇಲೆಗಡೆ ಗಿಟಬ್ ಲೋಗೋ ಇದೆ. ಸೊ ಯು ಕ್ಯಾನ್ ಸಿ ದೇರ್ ಗಿಟಬ್ ಲೋಗೋ ಮೇಲೆ ಕ್ಲಿಕ್ ಮಾಡಿದರೆ ಲೈಕ್ ದಿಸ್ ಕನೆಕ್ಟ್ ಗಿಟಬ್ ಅಂತ ಬರುತ್ತೆ. ಓಕೆನಾ? ನೀವು ಗಿಟಬಿಂದ ಲಾಗಿನ್ ಆಗಿ ಫಸ್ಟ್. ಆಗ ಕನೆಕ್ಟ್ ಪ್ರಾಜೆಕ್ಟ್ ಕೊಡಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಯೂಸರ್ ನೇಮ್, ಇದು ನಂದು ಸುಹಾಸ್ ಅಂತ ಗಿಟಬಲ್ಲಿ ಯೂಸರ್ ನೇಮ್. ಸೊ ಇದ್ರ ಒಳಗಡೆ ನಾನೇನು ಮಾಡ್ತೀನಿ ಅಂತ ಅಂದರೆ, ನಾನು ರೆಪೋಸಿಟರೀಸ್ನ ಸೆಂಡ್ ಮಾಡ್ತೀನಿ. ಲೈಕ್ ಇದು ಯಾವುದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನೋ ಆ ಪ್ರಾಜೆಕ್ಟು. ಸೊ ನೆಕ್ಸ್ಟ್ ವ್ಯೂ ಅಂತ ಕೊಟ್ಟರೆ ನೋಡಿ, ಈ ಥರ ಎಲ್ಲ ಫೈಲ್ಸ್ ಕೂಡ ಜನ್ರೇಟ್ ಆಗಿರುತ್ತೆ. ಸೊ ಈ ಜಿಪ್ ಫೈಲ್ನ ನೀವೇನು ಮಾಡಬೇಕು, ನಿಮ್ಮ ಸಿಸ್ಟಮ್ಗೆ ಡೌನ್ಲೋಡ್ ಮಾಡ್ಕೋಬೇಕು. ಹೆಂಗಂದರೆ ಅಲ್ಲಿ ಕೋಡ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ, ಜಸ್ಟ್ ಡೌನ್ಲೋಡ್ ಜಿಪ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಸಿಸ್ಟಮ್ಗೆ ಈ ಫೋಲ್ಡರ್ ಸೇವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿ ಅಂತ ಅಂದರೆ, ನೀವು VS ಕೋಡ್ನ ಓಪನ್ ಮಾಡಿ. ಸೊ ಅಲ್ಲಿ ನಿಮ್ಮ ಎಲ್ಲ ಫೈಲ್ ಕೂಡ ಬಂದಿರುತ್ತೆ ನೋಡಿ, ಒಂದು ಫೋಲ್ಡರ್ ಒಳಗಡೆ. ಸೊ ಈಗ ಒಂದು ಫೈಲ್ನ ಚೂಸ್ ಮಾಡಿಬಿಟ್ಟು ಅದರಿಂದ ಟರ್ಮಿನಲ್ ಓಪನ್ ಮಾಡಿ. ಟರ್ಮಿನಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ಫಸ್ಟು ಮೇಕ್ ಶೂರ್ ದಟ್ ಯುವರ್ ಇನ್ ದ ರೈಟ್ ಫೋಲ್ಡರ್. ನೀವೇನಾದರೂ ಇಲ್ಲ ಅಂತ ಅಂದರೆ CD ಮತ್ತು ನಿಮ್ಮ ಫೈಲ್ ನೇಮ್ ಕೊಟ್ಟರೆ ನಿಮ್ಮ ಫೋಲ್ಡರ್ ಒಳಗಡೆ ಬರುತ್ತೆ. ನೆಕ್ಸ್ಟು NPM ಇನ್ಸ್ಟಾಲ್ ಅಂತ ಕೊಡಿ. ಇದೇನು ಮಾಡುತ್ತೆ ಅಂತ ಅಂದರೆ, ರಿಯಾಕ್ಟ್ ಮತ್ತು ಆಲ್ ಡಿಪೆಂಡೆನ್ಸೀಸ್ನ ನಿಮ್ಮ ನೋಡ್ ಮಾಡ್ಯೂಲ್ಸ್ಗೆ ಆ್ಯಡ್ ಮಾಡುತ್ತೆ. ಸೊ ಇದು ತುಂಬ ಇಂಪಾರ್ಟೆಂಟ್, ಇಲ್ಲಾಂದರೆ ನಿಮ್ಮ ಸರ್ವರ್ಗೆ ಕನೆಕ್ಟ್ ಆಗೋದಿಲ್ಲ ನೆಕ್ಸ್ಟ್ ಕಮಾಂಡಿಂದ. ಸೊ ನೆಕ್ಸ್ಟ್ ಕಮಾಂಡ್ ಬಂದುಬಿಟ್ಟು NPM ರನ್ ಡೇವ್ ಅಂತ ಕೊಡಿ. ಸೊ ಇದರಿಂದ ನಿಮ್ಮ ಸರ್ವರ್ಗೆ ಕನೆಕ್ಟ್ ಮಾಡುತ್ತೆ ಇದು. ನೋಡಿ, ಇದು ಲಿಂಕ್ ಬಂತಲ್ಲ, ಇದು ನಿಮ್ಗೆ ಇವಾಗ ಕನೆಕ್ಟ್ ಆಗಿದೆ. ಸೊ ನೀವೇನು ಮಾಡಿ ಅಂತಂದರೆ, ಈ ಲಿಂಕ್ನ ಕಾಪಿ ಮಾಡ್ಕೊಂಡ್ಬಿಡಿ. ಕಾಪಿ ಮಾಡಿಕೊಂಡು ಬ್ರೌಸರ್ಗೆ ಬಂದು ಜಸ್ಟ್ ಪೇಸ್ಟ್ ಮಾಡಿ ಆ ಲಿಂಕ್ನ. ಬಂತಲ್ಲ, ಈಗ ನೋಡಿ ನಿಮ್ಮ ವೆಬ್ಸೈಟ್ ಈಗ ಜನ್ರೇಟ್ ಆಯಿತು. ಸೊ ನಿಮ್ಗೇನಾದರೂ ಇನ್ನೂ ಡೌಟ್ ಇತ್ತಂದರೆ ನೀವು ಈಗ ಏನು ಮಾಡಿ ಅಂತಂದರೆ, ನೀವು ಫಸ್ಟು ವೆಬ್ಸೈಟ್ ಜನ್ರೇಟ್ ಮಾಡಿದ್ರಲ್ಲ ಅಲ್ಲಿಗೆ ಬನ್ನಿ, ಲವಬಲ್ ವೆಬ್ಸೈಟ್ಗೆ. ಇಲ್ಲಿ ನೋಡಿ, ಇಲ್ಲಿ ಚಾರ್ಟ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಡೌಟ್ ಇತ್ತಂದರೆ ಸೋರ್ಸ್ ಕೋಡ್ನ ಹೇಗೆ ತೆಗಿಬೇಕು, ಜಿಪ್ ಫೈಲ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಈ AI ಜೊತೆ ಚಾಟ್ ಮಾಡಿ. ಆ್ಯಂಡ್ ಇಟ್ ವಿಲ್ ಜನ್ರೇಟ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಹೇಗೆ ಮಾಡಬೇಕು ಅಂತ ಫುಲ್ ಕಂಪ್ಲೀಟಾಗಿ ಹೇಳುತ್ತೆ. ನೆಕ್ಸ್ಟು ನೀವೇನಾದರೂ ಇನ್ನು ಟರ್ಮಿನಲ್ ಹೇಗೆ ಯೂಸ್ ಮಾಡಬೇಕು, ಗಿಟಬ್ನ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಅಂದರೆ ಕಲೀರಿ. ಅದು ತುಂಬ ಇಂಪಾರ್ಟೆಂಟ್. ನೀವು ಯಾವುದೇ ಕಂಪ್ನಿಗೆ ಹೋದರೂ ಅಲ್ಲಿ ಅದನ್ನು ಕಲೀಲೇಬೇಕಾಗುತ್ತೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಎಕ್ಸ್ಪ್ಲೋರ್ ಮಾಡಿ. See you in the next one. Don't forget to subscribe.
and hit the like button. Thank you for watching.